ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನರೇಂದ್ರ ಮೋದಿಗೆ ಸಿಎಂ ಸಿದ್ದರಾಮಯ್ಯ 18 ಬೇಡಿಕೆಯನ್ನ ಇಟ್ಟಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಹೋಗಿ ಆಪ್ತವಾಗಿ ಪ್ರಧಾನಿಯನ್ನ ಸ್ವಾಗತಿಸಿದ ಸಿಎಂ ಸಿದ್ದರಾಮಯ್ಯ ಬೆಂಗಳೂರು, ಮೇಕೆದಾಟು, ಕೃಷ್ಣಾ ಸೇರಿ ಹಲವು ಯೋಜನೆಗೆ ಮನವಿಯನ್ನ ಮಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ಗೆ ಜೈಲಾಗಿದೆ. ಶಾಸಕತ್ವ ರದ್ದು, ಚುನಾವಣೆ ಸ್ಪರ್ಧೆ ನಿಷೇಧ. ಕುಲಕರ್ಣಿ ಜೊತೆ ಇನ್ನೂ 16 ಜನರಿಗೆ ಶಿಕ್ಷೆ. ಇಂದು ಶಿಕ್ಷೆ ಪ್ರಮಾಣ ಪ್ರಕಟಿಸಲಿದೆ ಕೋರ್ಟ್. ಕೈ ಎಂಎಲ್ಸಿ ಜಬ್ಬಾರ್ ಸಸ್ಪೆಂಡ್. ದಾವಣಗೆರೆ ಬಂಡಾಯಕ್ಕೆ ವರಿಷ್ಠರಿಂದ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಇಂದಿನಿಂದ ಡಿಲಿಮಿಟೇಷನ್ ಯುದ್ಧ. ವಿಶೇಷ ಅಧಿವೇಶನದಲ್ಲಿ ಬಿಲ್ ಮಂಡಿಸಲಿದೆ ಕೇಂದ್ರ ಸರ್ಕಾರ. ಎಸ್ಎಸ್ಎಲ್ಸಿ ಹಿಂದಿಗೆ ಗ್ರೇಡ್ ಬದಲು ಅಂಕವೇ ನೀಡಿ ಎಂದು ಹೈಕೋರ್ಟ್ ಆದೇಶಿಸಿದೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಹಿನ್ನಡೆಯಾಗಿದೆ. ಸಿಬಿಎಸ್ಇ ರಿಸಲ್ಟ್ ಪ್ರಕಟವಾಗಿದೆ. ಬೆಂಗಳೂರಿಗೆ 3ನೇ ಸ್ಥಾನ. ಜಯಿತಾ, ತಾರುಣ್ಯ ರಾಜ್ಯಕ್ಕೆ ಪ್ರಥಮ. ಕನ್ನಡ ಸಾಮರಸ್ಯ ನೆಲೆಗಳ 41 ಕೃತಿಗಳ ಲೋಕಾರ್ಪಣೆ ಮಾಡಿದ ಸಿಎಂ ಸಿದ್ದರಾಮಯ್ಯ. ನಗರದಲ್ಲಿ 40 ಡಿಗ್ರಿ ಗರಿಷ್ಠ ಉಷ್ಣಾಂಶ. ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಳವಾಗಿದೆ. ಫ್ಯಾನ್ ತೆರೆಗಿದ್ರೂ ಬಿಸಿ ಗಾಳಿ ಬರ್ತಿದೆ. ಹೌದು, ದಿನದಿಂದ ದಿನಕ್ಕೆ ಬಿಸಿಲು ಜಾಸ್ತಿ ಆಗ್ತಿದೆ. ಎಲ್ಲರೂ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ರಾಜೀವ್ ಗಾಂಧಿ ನಿಗಮಕ್ಕೆ ಹಣ ಬಾಕಿ. 2018-2023ರಲ್ಲಿ ಹಂಚಿಕೆಯಾದ ಮನೆಗಳು. ಮನೆ ಕಳೆದುಕೊಳ್ಳುವ ಭೀತಿಯಲ್ಲಿ 13,000 ಕುಟುಂಬಗಳಿವೆ. ಇನ್ಮುಂದೆ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ತಿದ್ದುಪಡಿ ಬಿಲ್ಗೆ ರಾಜ್ಯಪಾಲರು ಅಂಕಿತವನ್ನ ಹಾಕಿದ್ದಾರೆ. ಅಧಿಸೂಚನೆ ಪ್ರಕಟವಾಗಲಿದೆ. ಸತ್ತ ಮರಿಯ ಅಸ್ಥಿಪಂಜರ ಎದೆಗಪ್ಪಿ ತಿರುಗುತ್ತಿರುವ ತಾಯಿ ಕೋತಿ. ಮಾದಾವರ ಮೆಟ್ರೋ ನಿಲ್ದಾಣದಲ್ಲಿ ಕಂಡ ದೃಶ್ಯ ಎಲ್ಲರನ್ನ ಭಾವುಕರನ್ನಾಗಿಸಿದೆ. ಆರತಕ್ಷತೆ ಮುನ್ನವೇ ಛತ್ರಕ್ಕೆ ಪೊಲೀಸ್ ಎಂಟ್ರಿ ಕೊಟ್ಟಿದ್ದಾರೆ. ನಿಂತು ಹೋದ ಬಾಲ್ಯ ವಿವಾಹ. ಬಾಲಕಿ ಸಖಿ ಕೇಂದ್ರಕ್ಕೆ, ಗಂಡು ಮನೆಗೆ 5 ಲಕ್ಷ ರೂಪಾಯಿ ನಷ್ಟವಾಗಿದೆ. ಪಾರ್ಶ್ವವಾಯು ಪೀಡಿತ ತಾಯಿಯನ್ನು 4ನೇ ಮಹಡಿಯಿಂದ ತಳ್ಳಿ ಕೊಂದ ಮಗ. ರಾಜರಾಜೇಶ್ವರಿ ನಗರದ ಬಿಇಎಂಎಲ್ ಲೇಔಟ್ನಲ್ಲಿ ದುರ್ಘಟನೆ ನಡೆದಿದೆ. ಸಂಪುಟದಲ್ಲಿ ಅನುಮೋದನೆ ನೀಡಿದ್ರೆ ಶಕ್ತಿಸೌಧಕ್ಕೆ ಒನಕೆ ಶಕ್ತಿ ತೋರಿಸುತ್ತೇವೆ. ಸಿಡಿದೆದ್ದ ಮಹಿಳೆಯರಿಂದ ಸರ್ಕಾರಕ್ಕೆ ಎಚ್ಚರಿಕೆ. ಬಿಡದಿ ಟೌನ್ಶಿಪ್ ಭೂ ಸ್ವಾಧೀನಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. 2028ಕ್ಕೆ ಕ್ಷೇತ್ರ ಪುನರ್ವಿಂಗಡಣೆ ಸ್ವರೂಪ ಹೇಗಿರಲಿದೆ? ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಾತನೂರು, ಹಾರೋಹಳ್ಳಿ ಸೇರ್ಪಡೆ. ಕ್ಷೇತ್ರ ವಿಂಗಡಣೆ. ಬೆಂಗಳೂರು ದಕ್ಷಿಣ ಕಥೆ ಏನು? ಹವಾಮಾನ ವೈಪರೀತ್ಯದಿಂದ ಕುಸಿತ ಕಂಡ ಮಾವು ಇಳುವರಿ. 2028ಕ್ಕೆ ಚನ್ನಪಟ್ಟಣದಿಂದ ಎಚ್ಡಿಕೆ ಸ್ಪರ್ಧೆ ಮಾಡ್ತಾರಾ? ಕಾಲವೇ ತೀರ್ಮಾನಿಸಲಿದೆ. ದಳ ಕಾರ್ಯಕರ್ತರಿಗೆ ನಿಖಿಲ್ ಕುಮಾರಸ್ವಾಮಿ ಮಾರ್ಮಿಕ ನುಡಿ. ಜೆಡಿಎಸ್ ಪಕ್ಷ ಸಂಘಟನೆಗೆ ಬಲ ತುಂಬಿ ಜೆಡಿಎಸ್ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯವರು ಕರೆಯನ್ನ ಕೊಟ್ಟಿದ್ದಾರೆ. ಚುಂಚನಗಿರಿಯಲ್ಲಿ ಮಂದಿರ ಉದ್ಘಾಟಿಸಿದ ಮೋದಿ. ಅನ್ನ ಅಕ್ಷರ ಆರೋಗ್ಯ ಸೇವೆಯಿಂದ ಮಾದರಿಯಾದ ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಅಪ್ಪ ಸಿಎಂ ಆಗಿರುವವರಿಗೆ ಮಂತ್ರಿಗಿರಿ ಕೇಳಲ್ಲ ಅಂತ ಯತೀಂದ್ರ ಅವರು ಹೇಳಿದ್ದಾರೆ. ಅವರೇ 5 ವರ್ಷ ಸಿಎಂ ಆಗಿರುವುದಾಗಿ ಅಧಿವೇಶನದಲ್ಲೇ ಹೇಳಿದ್ದಾರೆ. ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ವಚನಾನಂದ ಶ್ರೀಗಳನ್ನ ನಾವೇ ಪಟ್ಟಕ್ಕೇರಿಸಿ ಉಚ್ಚಾಟಿಸಿದ್ದು ಬೇಸರ ತಂದಿದೆ ಅಂತ ಟ್ರಸ್ಟಿ ಮಹೇಶ್ ಅವರು ಹೇಳಿದ್ದಾರೆ. ಸಮಾಜವನ್ನು ಸಂಘಟನೆ ಮಾಡದೆ ಫಾರಿನ್ ಟ್ರಿಪ್ ಮಾಡುತ್ತಿದ್ದ ಸ್ವಾಮೀಜಿ. ಪಕ್ಷದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ನೀತಿ ಇದೆಯಾ? ಓಪನ್ ಸ್ಟೇಜ್ ಅಲ್ಲಿ ಬಿಜೆಪಿಗೆ ವೋಟ್ ಹಾಕಿ ಅಂದವರ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ಳಿಲ್ಲ? ಅಬ್ದುಲ್ ಜಬ್ಬಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಂ ಸಮುದಾಯದಲ್ಲಿ ಕಂಪನ. ಜಬ್ಬಾರ್ ಬಳಿಕ ನಸೀರ್ ಭೇಟಿಯಾದ ಜಮೀರ್ ಅಹಮದ್ ಖಾನ್. ಸಿಬಿಐ ಟಫ್ ಕಾಪ್. ರಾಕೇಶ್ ಕೈಚಳಕ ಸಾಬೀತು. ಹಳ್ಳ ಹಿಡಿದಿದ್ದ ಕೇಸಲ್ಲಿ ವಿನಯ್ ಕುಲಕರ್ಣಿಗೆ ಶಿಕ್ಷೆಯಾಗಿದ್ದು ಇವರಿಂದ. ಕಲಬುರಗಿಯಲ್ಲಿ ರಾಜ್ಯದಲ್ಲಿ ಅತ್ಯಧಿಕ 44 ಡಿಗ್ರಿ ಉಷ್ಣತೆ. ಕ್ಷೇತ್ರ ಮರುವಿಂಗಡಣೆ ದಕ್ಷಿಣದ ರಾಜ್ಯಗಳಿಗೆ ಸಮಸ್ಯೆಯೇ? ಸಮತೋಲಿತ ಮರುವಿಂಗಡಣೆಗೆ ಸೂತ್ರಗಳಿವೆಯೇ? ಈ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂದ್ರೆ ವಿಚಾರ ವೈವಿಧ್ಯ ಸಂಪದ ಪುಟ 8 ಇದರಲ್ಲಿ ಈ ವಿಚಾರದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ, ನೀವು ಓದಬಹುದು. 2ನೇ ಸುತ್ತಿನ ಶಾಂತಿ ಮಾತುಕತೆಗೆ ಈಗ ಅಮೆರಿಕದ 2 ಹೊಸ ಷರತ್ತು. ಹೊರ್ಮುಜ್ ನಿಯಂತ್ರಣ ಮುಕ್ತ. ಸಂಧಾನಕ್ಕೆ ಐಆರ್ಜಿಸಿ ಒಪ್ಪಿಗೆ ಅಗತ್ಯವಾಗಿದೆ. ಇರಾನ್ ಯುದ್ಧಕ್ಕೆ ಶೀಘ್ರದಲ್ಲೇ ಫುಲ್ ಸ್ಟಾಪ್. ಟ್ರಂಪ್ ಸುಳಿವನ್ನ ಕೊಟ್ಟಿದ್ದಾರೆ. ಡೀಲ್ಗೆ ಇರಾನ್ ಹಪಹಪಿಸ್ತಿದೆ. ಯುದ್ಧ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರಲಿದೆಯಾ? ಅಧ್ಯಕ್ಷ
ಅಮೆರಿಕ ನೆಲೆಗಳ ಮೇಲೆ ಮಿಸೈಲ್ ದಾಳಿ ಮಾಡಲು ಚೀನಾದ ಉಪಗ್ರಹ ಖರೀದಿಸಿದ್ದ ಖಮೇನಿ ಟೀಮ್ ಚೀನಾ ಸ್ಯಾಟಲೈಟ್ ಮೂಲಕ ಟಾರ್ಗೆಟ್ ಫಿಕ್ಸ್ ಮಾಡಿ ಹೊಡೆದಿದ್ದ ಇರಾನ್. ಬಿಹಾರದ ಮೊದಲ ಬಿಜೆಪಿ ಸಿಎಂ ಆಗಿ ಸಾಮ್ರಾಟ್ ಚೌಧರಿ ಪ್ರಮಾಣ ವಚನ. ಡಿಸಿಎಂ ಪಟ್ಟದಲ್ಲಿ ಜೆಡಿಯುನ ವಿಜಯ್ ಕುಮಾರ್ ವಿಜಯೇಂದ್ರ. 180 ಅಪ್ರಾಪ್ತರಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಕಾಮಿ ಮನೆ ಧ್ವಂಸ. 350 ಅಶ್ಲೀಲ ದೃಶ್ಯ ಸೆರೆ ಹಿಡಿದಿದ್ದ ಕಿರಾತಕ. ಇನ್ನು IPL ಟೈಮ್ ನಿನ್ನೆ RCB ವರ್ಸಸ್ LSG ಮ್ಯಾಚ್ ಇತ್ತು. ಮ್ಯಾಚ್ ಅಂತೂ ತುಂಬ ರೋಚಕವಾಗಿತ್ತು. ನೀವು ಎಲ್ಲ ನೋಡಿದಿರಿ ಅಂತ ಅಂದ್ಕೊಳ್ತಿದ್ದೀನಿ. ಭುವಿ ಜೋಶ್ಗೆ ಜೈಂಟ್ ಸಲಾಂ. RCBಗೆ 5 ವಿಕೆಟ್ ಜಯ ಸಿಕ್ಕಿದೆ. ರಸಿಕ್ಗೆ 4 ವಿಕೆಟ್ ಸಿಕ್ಕರೆ ಭುವನೇಶ್ವರ್ ಕುಮಾರ್ ಅವರಿಗೆ 3 ವಿಕೆಟ್ ಸಿಕ್ಕಿದೆ. ಅಡಿಲೇಡ್ನಲ್ಲಿ IPLನ ಪಂದ್ಯ. CSK ವರ್ಸಸ್ RCB ಪಂದ್ಯವನ್ನಾಡಿಸಲು ಆಸೀಸ್ ಬೇಡಿಕೆ. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.